ಕೈ ನಾಯಕರು ಬೆಂಗಳೂರಾಯ್ತು, ಈಗ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ಡಿನ್ನರ್ ರಾಜಕೀಯವನ್ನ ಮಾತ್ರ ಮುಂದುವರಿಸ್ತಾನೆ ಇದ್ದಾರೆ. ಕೈ ನಾಯಕರು ಬೆಂಗಳೂರಿನ ನಂತರ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ರಾಜಕೀಯವನ್ನ ಮುಂದುವರಿಸಿದ್ದಾರೆ. ನಿನ್ನೆ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರು, ಶಾಸಕರು ಭಾಗಿಯಾಗಿದ್ರು. ಡಿನ್ನರ್ ಸಭೆಯ ಹೆಸರಿನಲ್ಲಿ ಅಹಿಂದ ನಾಯಕರಿಂದ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವ ಫಿರೋಜ್ ಸೇಠ್ ಮನೆ ಸಿಎಂ ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಸಚಿವ ಜಮೀರ್ ಅಹಮದ್ ಸೇರಿದಂತೆ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಹಾಗೆ ಭೈರತಿ ಸುರೇಶ್, ಹಾಗೆ ಸಲೀಂ ಅಹಮದ್ ಸೇರಿ ಹಲವು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದನ್ನ ಗಮನಿಸಲೇಬೇಕಾಗತ್ತೆ. ನೀವು ಕೆಲವೊಂದಷ್ಟು ಹೆಸರುಗಳನ್ನ ಗಮನಿಸಿರ್ತೀರಾ. ಎಲ್ಲರೂ ಕೂಡ ಅಹಿಂದ ನಾಯಕರು ಅನ್ನೋದನ್ನ ಕೂಡ ಗಮನಿಸಲೇಬೇಕಾಗತ್ತೆ. ಇಷ್ಟು ದಿನವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್, ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದ್ದು ಮಾಡಿತ್ತು. ಇನ್ನು ಮೇಲಾದ್ರೂ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಿಎಲ್ಪಿ ಸಭೆ ಆದ್ಮೇಲೆ ಬೇರೆ ಯಾವುದೇ ಸಭೆ ಅಷ್ಟರ ದೊಡ್ಡ ಮಟ್ಟಿಗೆ ಆಗತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಅಷ್ಟರಲ್ಲೇ ನಿನ್ನೆ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲ ಸಚಿವರು, ಶಾಸಕರು ಭಾಗಿಯಾಗಿದ್ದಾರೆ. ಜಸ್ಟ್ ಈ ಹೆಸರಿಗಷ್ಟೇ ಡಿನ್ನರ್ ಸಭೆ, ಆದ್ರೆ ಎಲ್ಲರೂ ಕೂಡ ಅಹಿಂದ ನಾಯಕರು ಯಾವ ಕಾರಣಕ್ಕೆ ಭಾಗಿಯಾಗಿದ್ರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ನ್ಯೂಸ್ ಪೀಟ್ನ ಡಿಸ್ಪ್ಲೇನಲ್ಲಿ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಹಿಂದೆ ಕೂಡ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಪಕ್ಷಗಳು ಯಾವ್ದಾದ್ರೂ ಕ್ವೆಶನ್ಸ್ ಅನ್ನ ರೈಸ್ ಮಾಡಿದ್ರೆ ನಾವು ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಒಬ್ರು ನಾಯಕರ ವಿರುದ್ಧವಾಗಿ ಮುಗಿಬಿದ್ರೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ಅಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಲೆಕ್ಚರಿಂಗ್ ತಗೊಂಡಿದ್ರು. ಅದಾದ್ಮೇಲೆ ಯಾಕೆ ಅಹಿಂದ ನಾಯಕರ ಸಭೆ? ಏನಾದ್ರೂ ದಲಿತ ಸಿಎಂನ ಕೂಗನ್ನ ಅಲ್ಲೇನಾದ್ರೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅಹಿಂದ ನಾಯಕರ ಸಭೆ ಅಧಿವೇಶನದ ಹೊರತಾಗಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಇನ್ನು ಡಿನ್ನರ್ ಮೀಟಿಂಗ್ ಆಯ್ತಲ್ಲ, ಈ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹುಪರಾಗ ಕೇಳಿ ಬಂದಿದೆ. ನೀವೇ ನಮ್ಮ ನಾಯಕ ಅಂತ ಅಹಿಂದ ನಾಯಕರು ಹೇಳಿದಾರಂತೆ. ಅಲ್ಪಸಂಖ್ಯಾತರ ಪರವಾಗಿ ಇರೋ ನಾಯಕರಂದ್ರೆ ನೀವೊಬ್ರೇ, ನಮ್ಮ ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ಹಾಗಾಗಿ ನಾವು ನಿಮ್ ಜೊತೆ ಇರ್ತೀವಿ, ನೀವೇ ಸಿಎಂ ಆಗಿ ಮುಂದುವರಿಬೇಕು ಅಂತ ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ನಲ್ಲಿ ಮಾತುಕತೆ ಆಗಿದೆಯಂತೆ. ಅದು ನಿಜವೇ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅಹಿಂದ ನಾಯಕ ಒಬ್ಬರಿದ್ದಾರೆ ಅಂತ ಹೇಳಿದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದ ಎಲೆಕ್ಷನ್ ಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಏನು ಅಧ್ಯಕ್ಷ ಸ್ಥಾನವೋ ಅಥವಾ ಅವರ ಒಂದು ನೇತೃತ್ವ ಅಂತ ಇರಲೇಬೇಕು ಅನ್ನುವಂತ ರೀತಿಯಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರೋದು. ಅದರ ಮಧ್ಯದಲ್ಲಿ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಡಿಸಿದಂತಹ ಹೇಳಿಕೆಯ ಸ್ಫೋಟಕ ಬಾಂಬ್ ಏನಿದೆ ಅದನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಅಂದ್ರೆ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಈಗ ಡಿನ್ನರ್ ಮೀಟಿಂಗ್ ಅನ್ನುವಂತ ನೆಪವನ್ನ ಒಡ್ಡಿ ಅಲ್ಲಿ ಅಹಿಂದ ನಾಯಕರೆಲ್ಲ ಮೀಟ್ ಆಗಿ ಎಲ್ಲ ಒಂದು ರೀತಿಯಲ್ಲಿ ಗೆಟ್ ಟುಗೆದರ್ ಆಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಊಟವನ್ನ ಸವಿಯುತ್ತಾ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಬಹುಪರಾಕ್ ಅಂದಿದ್ದಾರೆ. ನೀವೇ ನಮ್ಮ ನಾಯಕ, ಅಲ್ಪಸಂಖ್ಯಾತರ ಪರವಾಗಿರುವಂತ ನಾಯಕರಂದ್ರೆ ನೀವೊಬ್ರೇ, ಹಾಗಾಗಿ ನಮ್ಮ ಜನ ಅಂದ್ರೆ ವೋಟರ್ ಬ್ಯಾಂಕ್ಗಳಿದೆಯಲ್ಲ ಅವರೆಲ್ಲರೂ ಕೂಡ ನಿಮ್ಮನ್ನ ನೋಡಿಯೇ ಓಟ್ ಹಾಕಿರೋದು. ಯಾವಾಗ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಸಹಕಾರ ನೀಡಬೇಕು, ನೀವೇ ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ಮುಂದುವರಿಬೇಕು ಅಂತ ಸಾಂತ್ವನವನ್ನ, ಒಂದು ರೀತಿಯಲ್ಲಿ ಧೈರ್ಯವನ್ನ, ಜೊತೆಗೆ ನಾವು ಮಾತ್ರ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ಸಂದೇಶವನ್ನ ಡಿನ್ನರ್ ಮೀಟಿಂಗ್ ನ ನೆಪದಲ್ಲಿ ಎಲ್ಲೋ ಒಂದು ಕಡೆ ಸಂದೇಶವನ್ನ ಪಾಸ್ ಮಾಡಿದ್ದಾರೆ ಸಚಿವರು ಹಾಗೆ ಶಾಸಕರು.